ಬೆಳಕಾಯಿತು ಆಲಯದ ಗಂಟೆ ಮೊಳಗಿ, ಬೇಗ ರವಿಯು ಮೂಡಿ ಸಪ್ತ ಸ್ವರವು ಕೂಡಿ. ಬೆಳಕಾಯಿತು ಆಲಯದ ಗಂಟೆ ಮೊಳಗಿ, ಬೇಗ ರವಿಯು ಮೂಡಿ ಸಪ್ತ ಸ್ವರವು ಕೂಡಿ. ಜೈ 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 ಪಿತ ಜೈ 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 ಸುತ ಜೈ 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 ಜಗದೀಶ್ವರ ಜಗದೀಶ್ವರ ಜಗದೀಶ್ವರ. ಜೈ 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 ಪಿತ ಜೈ 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 ಸುತ ಜೈ 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 ಪರಮೇಶ್ವರ ಪರಮೇಶ್ವರ ಪರಮೇಶ್ವರ. ಮೌನ ಹಾಡಾಗಿ ಮನದಲ್ಲಿ ಗುನುಗುತ್ತಿದೆ, ನಿನ್ನಯ ಸ್ತುತಿಯನ್ನು ಮಾಡುತ್ತಲೇ ಹರ್ಷದಿ ನಲಿಯುತ್ತಿದೆ. ಮೌನ ಹಾಡಾಗಿ ಮನದಲ್ಲಿ ಗುನುಗುತ್ತಿದೆ, ನಿನ್ನಯ ಸ್ತುತಿಯನ್ನು ಮಾಡುತ್ತಲೇ ಹರ್ಷದಿ ನಲಿಯುತ್ತಿದೆ. ಗಂಟೆಯ ನಾದವು ನಿನ್ನಯ ವಾಕ್ಯ ನನ್ನನ್ನು ಕರೆಯುತ್ತಿದೆ, ಗಂಟೆಯ ನಾದವು ನಿನ್ನಯ ವಾಕ್ಯವು ನನ್ನನ್ನು ಕರೆಯುತ್ತಿದೆ. ಜೈ 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 ಪಿತ ಜೈ 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 ಸುತ ಜೈ 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 ಜಗದೀಶ್ವರ ಜಗದೀಶ್ವರ ಜಗದೀಶ್ವರ. ಜೈ 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 ಪಿತ ಜೈ 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 ಸುತ ಜೈ 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 ಪರಮೇಶ್ವರ ಪರಮೇಶ್ವರ ಪರಮೇಶ್ವರ. ಪ್ರೀತಿಯ ಸಹೋದರ ಸಹೋದರರೇ, ಈ ದಿವ್ಯ ಬಲಿ ಪೂಜೆಯಲ್ಲಿ ನೆರೆದಿರುವ ಎಲ್ಲ ವಿಶ್ವಾಸಿಗಳ ಅಭಿಪ್ರಾಯಗಳಿಗಾಗಿ, ಜಾಲತಾಣದಲ್ಲಿ ಪ್ರಾರ್ಥನೆ ನೆರವನ್ನು ಕೋರಿದವರಿಗಾಗಿ ಹಾಗೂ ವಿಶೇಷವಾಗಿ ಇಂದು ತಮ್ಮ ಅಭಿಪ್ರಾಯಗಳಿಗಾಗಿ ಬಲಿ ಪೂಜೆ ಕಾಣಿಕೆ ನೀಡುವವರಿಗಾಗಿ ಅರ್ಪಿಸಲಾಗುವುದು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನವೀನದ 2ನೆಯ ದಿನ. ಈ ದಿನದಲ್ಲಿ ತಾಯಿ ನಮ್ಮೆಲ್ಲರನ್ನು ವಿಧೇಯತೆಯ ಮುಖಾಂತರ ಪ್ರಭು ಯೇಸುವಿನ ಬಳಿ ಕರೆದುಕೊಂಡು ಹೋಗಲು, ನಮ್ಮೆಲ್ಲರಿಗೆ ಚಿಂತನೆಯನ್ನು ನೀಡಲು, ಅವರ ಮಧ್ಯಸ್ಥಿಕೆಯನ್ನು ನೀಡಲು ನಮ್ಮೆಲ್ಲರನ್ನು ಉತ್ಸಾಹದಿಂದ ಕರೆಯುತ್ತಿದ್ದಾರೆ. ಬನ್ನಿ ನಮ್ಮ ಗರ್ವವನ್ನು ಮರೆಯೋಣ. ಬನ್ನಿ ನಾನೇ ಅಹಂ ಎಂಬ ದನ್ನು ಮರೆತು ನಾವು ದೇವರಿಗೆ ನಮ್ಮನ್ನೇ ಕಾಣಿಕೆಯಾಗಿ ಅರ್ಪಿಸಿಕೊಡುತ್ತಾ, ತಾಯಿ ತಮ್ಮನ್ನೇ ಕಾಣಿಕೆಯಾಗಿ ಅರ್ಪಿಸಿ ಈ ಲೋಕಕ್ಕೆ ಬೆಳಕನ್ನು ತಂದುಕೊಟ್ಟರು. ಅಂತೆಯೇ ನಮ್ಮ ಕುಟುಂಬಗಳಿಗೆ ನಾವು ಬೆಳಕು ನೀಡಬೇಕಾದರೆ ನಮ್ಮನ್ನೇ ನಾವು ತಗ್ಗಿಸಿಕೊಂಡಾಗ ಮಾತ್ರ ಸಾಧ್ಯ. ಅದು ನಮ್ಮಿಂದ ಆಗದು, ಬದಲಾಗಿ ದೇವರು ಕೊಟ್ಟರೆ ಮಾತ್ರ ಅದು ಸಾಧ್ಯವಾಗುತ್ತದೆ. ಬನ್ನಿ, ಈ ವಿಧೇಯತೆಗಾಗಿ ನಾವೆಲ್ಲರೂ ಒಂದೇ ಕುಟುಂಬವಾಗಿ ಈ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸುತ್ತಾ, ಯಾರ್ಯಾರು ನಮ್ಮ ಪ್ರಾರ್ಥನೆಗಳಿಗೆ ಅಗತ್ಯವಾಗಿ ಕೇಳಿಕೊಂಡಿದ್ದಾರೋ ಅವರಿಗಾಗಿ ಕೂಡ ಪ್ರಾರ್ಥಿಸುತ್ತಾ ಈ ಬಲಿ ಪೂಜೆಯಲ್ಲಿ ಭಕ್ತಿಪೂರ್ವದಿಂದ ನಾವೆಲ್ಲರೂ ಭಾಗವಹಿಸೋಣ. ನಮ್ಮ ಪಾಪಗಳೆಲ್ಲ ಒಪ್ಪಿಕೊಂಡು ದೇವರಿಗೆ ನಮ್ಮನ್ನೇ ಸಮರ್ಪಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ.
ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. प्रभु ओ प्रभु दये तोरे, दये तोरे. प्रभु ओ प्रभु दये तोरे, दये तोरे. क्रिस्तर दये तोरे, क्रिस्तर दये तोरे, क्रिस्तरे दये तोरे. क्रिस्तरे दये तोरे, क्रिस्तरे दये तोरे, क्रिस्तरे दये तोरे. प्रभु ओ प्रभु दये तोरे, दये तोरे. प्रभु ओ प्रभु दये तोरे, दये तोरे. महिमे महिमे ಮಹೋನ್ನತ ದೇವರಿಗೆ ಶಾಂತಿ ಶಾಂತಿ. ಭೂಮಿಯಲ್ಲಿ ಸುಮನಸ್ಕರಿಗೆ ಮಹಿಮೆ 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 ಮಹಿಮೆ. ಮಹೋನ್ನತ ದೇವರಿಗೆ ಶಾಂತಿ ಶಾಂತಿ. ಭೂಮಿಯಲ್ಲಿ ಸುಮನಸ್ಕರಿಗೆ, ಭೂಮಿಯಲ್ಲಿ ಸುಮನಸ್ಕರಿಗೆ. प्रभु देवरे स्वर्गराजरे, सर्वशक्त देव पितने. प्रभु देवरे स्वर्गराजरे, सर्वशक्त देव पितने. ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ, ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಮಹಿಮೆ 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 ಮಹಿಮೆ. ಮಹೋನ್ನತ ದೇವಗೆ ಶಾಂತಿ ಶಾಂತಿ. ಭೂಮಿಯಲ್ಲಿ ಸುಮನಸ್ಕರಿಗೆ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿ ಮರಿಯೇ, ಪಿತನ ಪುತ್ರರೇ, ಪಿತನ ಪುತ್ರರೇ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಮಹಿಮೆ ಮಹಿಮೆ ಮಹೋನ್ನತ ದೇವರಿಗೆ ಶಾಂತಿ ಶಾಂತಿ. ಭುವಿಯಲ್ಲಿ ಸುಮನಸ್ಕರಿಗೆ, ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತರೇ, ಪವಿತ್ರಾತ್ಮರೊಡನೆ
ದೇವಪಿತನ ಮಹಿಮೆಯಲ್ಲಿ ಇರುವವರು ನೀವು. ಪ್ರಾರ್ಥಿಸೋಣ. ದೇವರೇ, ಅತ್ಯುತ್ತಮವಾಗುವುದೆಲ್ಲ ನೀವೇ ಮೂಲ. ನಮ್ಮ ಹೃದಯಗಳಲ್ಲಿ ನಿಮ್ಮ ನಾಮದ ಪ್ರೀತಿಯನ್ನು ತುಂಬಿರಿ. ಹೀಗೆ ನಮ್ಮ ಗೌರವ ಭಾವವನ್ನು ಅಧಿಗೊಳಿಸುತ್ತಾ ನಮ್ಮಲ್ಲಿ ಒಳಿತಾದದನ್ನು ಪೋಷಿಸಿದನ್ನು ನಿಮ್ಮ ಜಾಗರೂಕಾರೈಕೆಯಿಂದ ಭದ್ರವಾಗಿ ಕಾಪಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ಸಿರಾಕನ ಗ್ರಂಥದಿಂದ ವಾಚನ. ಮಗನೇ, ಕರ್ತವ್ಯ ನಿರ್ವಹಣೆಯಲ್ಲಿ ವಿನಯದಿಂದ ವರ್ತಿಸುವೆಯಾದರೆ ದೇವರಿಗೆ ಯೋಗ್ಯರಾದವರ ಪ್ರೀತಿಗೆ ನೀನು ಪಾತ್ರನಾಗುವೆ. ನೀನು ದೊಡ್ಡವನಾಗಿರುವಷ್ಟು ನಿನ್ನನ್ನೇ ತಗ್ಗಿಸಿಕೊಂಡೇ ಆದರೆ ದೇವರ ಸನ್ನಿಧಿಯಲ್ಲಿ ನಿನಗೆ ಗಿಟ್ಟುವುದು ಕರುಣೆ. ಗಣ್ಯರು ಗರ್ವಿಗಳು ಅನೇಕರಿರುವರು. ದೇವರು ತಮ್ಮ ಗುಟ್ಟನ್ನು ದೀನರಿಗೆ ಬಯಲು ಮಾಡುವರು. ಕಾರಣ ಅಪೂರ್ವವಾದುದು ದೇವರ ಬಲ, ದೀನರಿಂದ ಆತನಿಗೆ ಸಲ್ಲುವುದು ಘನಮಾನ. ಖಂಡನೆಯಿಂದ ಗುಣವಾಗದು ಗರ್ವಿಗೆ, ದುಷ್ಟತನದ ಬಳ್ಳಿ ಬೇರೂರಿದೆ ಅವನಲ್ಲೇ. ವಿವೇಕ ಮನಸ್ಸುಳ್ಳವರು ಪಾಠ ಕಲಿಯುವರು ಸಾಮತಿಗಳಿಂದ. ಲಕ್ಷ್ಯವಿಟ್ಟು ಕೇಳುವನು ಜ್ಞಾನಿ ಹೆಬ್ಬಯಕೆಯಿಂದ. ಪ್ರಭುವಿನ ವಾಕ್ಯವಿದು. ಕೃತಜ್ಞತೆ ಸಲ್ಲಲಿ. ಕೀರ್ತನೆಯ ಶ್ಲೋಕ. ಔದಾರ್ಯದಿಂದ ದೇವ ನೀ ಒದಗಿಸಿದೆ ನಿನ್ನ ಮಂದೆಗೆ. ಔದಾರ್ಯದಿಂದ ದೇವ ನೀ ಒದಗಿಸಿದೆ ನಿನ್ನ ಮಂದೆಗೆ. ಔದಾರ್ಯದಿಂದ ದೇವ ನೀ ಒದಗಿಸಿದೆ ನಿನ್ನ ಮಂದೆಗೆ. ಸಜ್ಜನರಾದರೂ ಸಂತೋಷಿಸಲಿ, ದೇವರ ಮುಂದೆ ಆನಂದಿಸಲಿ. ಅತುಳ ಹರ್ಷಾನಂದಗೊಳ್ಳಲಿ, ಗಾಯನ ಮಾಡಿರಿ ದೇವನಿಗೆ, ಕೊಂಡಾಡಿರಿ ಆತನ ನಾಮವನು. ಔದಾರ್ಯದಿಂದ ದೇವ ನೀ ಒದಗಿಸಿದೆ ನಿನ್ನ ಮಂದೆಗೆ. ದಿವ್ಯಧಾಮದಲ್ಲಿ ಹಾ ದೇವ ತಬ್ಬಲಿಗೆ ತಂದೆ ವಿಧವೆಗಾಶ್ರಯ. ನೀಡುವನು ಮಡದಿ ಮಕ್ಕಳನ್ನು ಒಬ್ಬಂಟಿಗನಿಗೆ, ಬಿಡುಗಡೆ ಭಾಗ್ಯವನು ನೊಂದ ಬಂಧಿಗಳಿಗೆ. ಔದಾರ್ಯದಿಂದ ದೇವ ನೀ ಒದಗಿಸಿದೆ ನಿನ್ನ ಮಂದೆಗೆ. ದೇವಾ ಹೇರಳವಾಗಿ ನೀ ಸುರಿಮಳೆಗೆರೆದೆ, ಬತ್ತಿದ ನಿನ್ನ ಸುತ್ತನ್ನು ಸಮೃದ್ಧಿಗೊಳಿಸಿದೆ. ವಸತಿಯಾಯಿತದು ನಿನ್ನ ಜನ ಮಂದೆಗೆ. ಔದಾರ್ಯದಿಂದ ದೇವ
ನೀವೊದಗಿಸಿದೆ. ಔದಾರ್ಯದಿಂದ ದೇವಾ ನೀವೊದಗಿಸಿದೆ ನಿನ್ನ ಮಂದೆಗೆ. ಔದಾರ್ಯದಿಂದ ದೇವಾ ನೀವೊದಗಿಸಿದೆ ನಿನ್ನ ಮಂದೆಗೆ. Hallelujah, 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 hallelujah. ದೇವರ ಮಕ್ಕಳು ನಾವು, ಪ್ರಭುವಿನ ಸ್ನೇಹ ಸೋದರರು, ಆತ್ಮರ ದೀಕ್ಷೆಯ ಪಡೆದವರು, ದೇವರ ಸ್ತೋತ್ರವ ಹಾಡುವೆವು. ಆಡುವ ಕೊಂಡಾಡುವ ಜಯಘೋಷ ಮಾಡುತ್ತ ಸ್ತುತಿ ಆಡುವ. ಆಡುವ ಕೊಂಡಾಡುವ ಜಯಘೋಷ ಮಾಡುತ್ತ ಸ್ತುತಿ ಆಡುವ. Hallelujah, 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 hallelujah. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಲೂಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅಂದು ಸಬ್ಬತ್ ದಿನ ಯೇಸು ಒಬ್ಬ ಪ್ರಮುಖ ಫರಿಸಾಯನ ಮನೆಗೆ ಊಟಕ್ಕೆ ಹೋದರು. ಎಲ್ಲರ ಕಣ್ಣು ಅವರ ಮೇಲಿತ್ತು. ಅಲ್ಲದೆ ಅಲ್ಲಿಗೆ ಬಂದಿದ್ದ ಅತಿಥಿಗಳು ಪಂಕ್ತಿಯಲ್ಲಿ ಉತ್ತಮ ಸ್ಥಾನಗಳನ್ನು ಆರಿಸಿಕೊಳ್ಳುತ್ತಿದ್ದರು. ಇದನ್ನು ಗಮನಿಸಿದ ಯೇಸು ಸಾಮತೆ ರೂಪದಲ್ಲಿ ಹೀಗೆಂದರು: ಮದುವೆಯ ಔತಣಕ್ಕೆ ನಿನ್ನನ್ನು ಯಾರಾದರೂ ಆಹ್ವಾನಿಸಿದಾಗ ಪ್ರಧಾನ ಆಸನದಲ್ಲಿ ಹೋಗಿ ಕುಳಿತುಕೊಳ್ಳಬೇಡ. ಏಕೆಂದರೆ ನಿನಗಿಂತ ಗೌರವಸ್ಥನನ್ನು ಆಹ್ವಾನಿಸಿರಬಹುದು. ನಿಮ್ಮಿಬ್ಬರನ್ನು ಕರೆದಾತ ನಿನ್ನ ಹತ್ತಿರಕ್ಕೆ ಬಂದು, ಇವನಿಗೆ ನಿನ್ನ ಸ್ಥಳವನ್ನು ಬಿಟ್ಟುಕೊಡು ಎನ್ನಬಹುದು. ಆಗ ನೀನು ನಾಚಿಕೆ ಪಟ್ಟುಕೊಂಡು ಕಡೆಯ ಸ್ಥಾನದಲ್ಲಿ ಹೋಗಿ ಕುಳಿತುಕೊಳ್ಳಬೇಕಾಗಬಹುದು. ಅದಕ್ಕೆ ಬದಲಾಗಿ ನಿನ್ನನ್ನು ಆಹ್ವಾನಿಸಿದಾಗ ಕಡೆಯ ಸ್ಥಳದಲ್ಲಿ ಹೋಗಿ ಕುಳಿತುಕೋ. ಕರೆದವನು ಬಂದು, ಗೆಳೆಯ ಮೇಲೆ ಬಾ ಎಂದು ಹೇಳುವನು. ಆಗ ಜೊತೆಗೆ ಕುಳಿತಿರುವ ಅತಿಥಿಗಳೆಲ್ಲರ ಮುಂದೆ ನಿನಗೆ ಗೌರವ ಸಿಗುವುದು. ಅಂತೆಯೇ ತನ್ನನ್ನು ತಾನೇ ಮೇಲಕ್ಕೆ ಏರಿಸಿಕೊಳ್ಳುವವನನ್ನು ದೇವರು ಕೆಳಗಿಳಿಸುವರು, ತನ್ನನ್ನು ತಾನೇ ತಗ್ಗಿಸಿಕೊಳ್ಳುವವನನ್ನು ದೇವರು ಮೇಲಕ್ಕೇರಿಸುವರು ಎಂದರು. ಅನಂತರ ತಮ್ಮನ್ನು ಊಟಕ್ಕೆ ಆಮಂತ್ರಿಸಿದವನನ್ನು ನೋಡಿ ಯೇಸು, ನೀನು ಊಟ ಅಥವಾ ಔತಣವನ್ನು ಏರ್ಪಡಿಸುವಾಗ ನಿನ್ನ ಸ್ನೇಹಿತರನ್ನಾಗಲಿ, ಸಹೋದರರನ್ನಾಗಲಿ, ಬಂಧು ಬಳಗದವರನ್ನಾಗಲಿ, ಧನಿಕರಾದ ನೆರೆಯವರನ್ನಾಗಲಿ ಕರೆಯಬೇಡ. ಏಕೆಂದರೆ ಅವರು ನಿನ್ನನ್ನು ಪ್ರತಿಯಾಗಿ ಕರೆದು ಮುಯ್ಯಿ ತೀರಿಸಿಬಿಡಬಹುದು. ಆದುದರಿಂದ ಔತಣವನ್ನು ಏರ್ಪಡಿಸುವಾಗ ದರಿದ್ರರು, ಅಂಗವಿಕಲರು, ಕುಂಟರು, ಕುರುಡರು ಇಂಥವರನ್ನು ಕರೆ. ಆಗ ನೀನು ಧನ್ಯನಾಗುವೆ. ಏಕೆಂದರೆ ಅವರು ನಿನಗೆ ಪ್ರತಿಯಾಗಿ ಏನೂ ಮಾಡಲು ಇಲ್ಲದವರು. ಸತ್ಪುರುಷರು ಪುನರುತ್ಥಾನ ಹೊಂದುವಾಗ ದೇವರೇ ನಿನಗೆ ಸಲ್ಲಬೇಕಾದುದನ್ನು ಸಲ್ಲಿಸುವರು ಎಂದರು. ಪ್ರಭುವಿನ ಶುಭ ಸಂದೇಶ. ಗರ್ವ ಹೃದಯಗಳನ್ನು ಛೇದಿಸುವ ನಾಥ, ದೀನರನ್ನು ಏರಿಸುವನು ಮೇಲಕ್ಕೆ. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ,
ಇಂದಿನ ಶುಭ ಸಂದೇಶ ನಮ್ಮೆಲ್ಲರನ್ನು ಒಂದು ಉತ್ತಮವಾದ ವಿಷಯವನ್ನು ಧ್ಯಾನಿಸಲು ಕರೆಯನ್ನ ನೀಡುತ್ತದೆ. ಯಾರು ಯೋಚಿಸಲು ಆಗದಂತಹ ಹಾಗೂ ಇಂದಿನ ಪೀಳಿಗೆಯಲ್ಲಿ ಯಾರು ಇದರ ಬಗ್ಗೆ ಮಾತನಾಡಲು ಸಾಧ್ಯವಾದಂತಹ ಒಂದು ವಿಷಯವನ್ನು ಇಂದು ನಮ್ಮೆಲ್ಲರಿಗೆ ದೇವರು ತಾಯಿಯ ಆದರ್ಶದ ಜೀವನ ಮುಖಾಂತರ ನಮಗೆ ಪರಿಚಯ ಮಾಡಿಕೊಡುತ್ತಾರೆ. ಅದೇ ವಿಧೇಯತೆಯ ಜೀವನ. ವಿಧೇಯತೆಯ ಜೀವನ ಎಂದರೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳುವುದು ಅಲ್ಲ, ಬದಲಾಗಿ ದೇವರು ನಮ್ಮನ್ನು ಮೇಲಕ್ಕೆ ಏರಿಸುವುದು. ದೇವರು ಮೇಲಕ್ಕೆ ಏರಿಸುವುದೆಂದರೆ ಎಲ್ಲರ ಕಣ್ಣುಗಳು ನಮ್ಮ ಮೇಲೆ ಇರುವುದು. ದಾಸತ್ವದಿಂದ ಏರಿಸಿದಂತ ದೇವರು, ಪಾಪ ಜೀವನದಿಂದ ಎಬ್ಬಿಸಿದಂತಹ ದೇವರು ಮತ್ತು ಕರುಣೆ ಇಲ್ಲದವರಿಗೆ ಕರುಣೆಯನ್ನು ತೋರಿಸಿಕೊಂಡಂತಹ ದೇವರು ಅದೇ ವಿಧೇಯತೆಯ ಜೀವನದಿಂದ ನಮ್ಮನ್ನು ಮೇಲಕ್ಕೆ ಏರಿಸಿಕೊಡುತ್ತಾರೆ ಎಂಬುದಾಗಿ ಒಂದು ಆಶಯವನ್ನ ಇಂದು ಶುಭ ಸಂದೇಶದಲ್ಲಿ ನಾವು ಕಾಣುತ್ತೇವೆ. ಅಂತೆಯೇ ಮೊದಲನೆಯ ವಾಚನದಲ್ಲಿಯೂ ಕೂಡ ಯಾರು ವಿಧೇಯತೆಯಿಂದ ಜೀವಿಸುತ್ತಾರೋ ಅವರಿಗೆ ದೊರಕುವುದು ಕರುಣೆ. ಕರುಣೆ ಎಂಬುದು ವಿಧೇಯತ ಹೃದಯಗಳಿಂದ ಹೊರಹೊಮ್ಮುವಂತ ಒಂದು ಚಿಲುಮೆಯಾಗಿ ನಾವು ಧ್ಯಾನಿಸಬಹುದು. ಈ ಚಿಲುಮೆ ಒಂದು ಕಡೆ ಹುಟ್ಟಿ ಇನ್ನೊಂದು ಕಡೆ ನದಿಯಾಗಿ ತನ್ನ ಆಕಾರವನ್ನು ತೋರಿಸಿಕೊಳ್ಳುತ್ತಾ ಕೊನೆಯದಾಗಿ ಸಮುದ್ರವನ್ನು ಸೇರುವಂತೆ ಅದೇ ರೀತಿ ವಿಧೇಯತೆಯ ಜೀವನವು ಕೂಡ ಆ ಕರುಣೆ ಎಂಬ ಆ ಬುಗ್ಗೆಯನ್ನು ನಮ್ಮಲ್ಲಿ ಮೂಡಿಸಿ ನಾವು ಕೂಡ ದೇವರಂತೆ ದೇವರ ಆಲೋಚನೆಗಳಲ್ಲಿ ಇನ್ನೊಬ್ಬರಿಗೆ ಸಾರಬೇಕೆಂಬುದು ಮೊದಲನೆಯ ವಾಚನ ನಮಗೆ ಆಶಯವನ್ನು ನೀಡುತ್ತದೆ. ಸಂತ ಜಾನ್ ಮೇರಿ ವಿಯಾನಿರವರು ತಮ್ಮ ಜೀವನದಲ್ಲಿ ಕಂಡಂಥದ್ದು ವಿಧೇಯತೆಯ ಜೀವನ. ಈ ವಿಧೇಯತೆಯ ಜೀವನದಲ್ಲಿ ದೇವರು ಅವರನ್ನು ಮೇಲಕ್ಕೆ ಏರಿಸುತ್ತಾರೆ. ಯಾವ ರೀತಿ ಮೇಲಕ್ಕೆ ಏರಿಸುತ್ತಾರೆ? ಇನ್ನೊಬ್ಬರು ತಾವು ಪಾಪ ನಿವೇದನೆ ಮಾಡುವಾಗ ಅವರು ಪಾಪಗಳು ಹೇಳುವಂತ ಮುಂಚೆಯೇ ಇವರು ಅವರ ಪಾಪಗಳನ್ನು ಹೇಳಿ, ಈಗ ದೇವರು ನಿನಗೆ ಈ ರೀತಿ ನಿನಗೆ ಕ್ಷಮಿಸಲು ಇಚ್ಛಿಸುತ್ತಿದ್ದಾರೆ ಎಂಬುದಾಗಿ ಅವರಿಗೆ ಉನ್ನತವಾದ ಉಪದೇಶವನ್ನ ನೀಡುತ್ತಾರೆ. ವಿಧೇಯತೆ ಎಂದರೆ ನಮ್ಮ ಪಾಪಗಳನ್ನು ನೆನಪಿಗೆ ತಂದುಕೊಳ್ಳುವುದು. ಈ ಪಾಪದ ನೆನಪಿನಲ್ಲಿ ದೇವರ ದಯೆ ನನ್ನ ಜೊತೆ ಇರುವುದೇ ಎಂಬುವಂತ ಸಂಕೇತವನ್ನ ಈ ವಿಧೇಯತೆ ಹಾಗೂ ಸಂತ ಜಾನ್ ಮೇರಿ ವಿಯಾನಿ ಅವರ ಜೀವನ, ಅವರ ವಿಧೇಯತೆಯ ಜೀವನ ನಮಗೆ ಪರಿಚಯ ಮಾಡಿಕೊಡುತ್ತದೆ. ಅಂತೆಯೇ ಎರಡನೆಯದಾಗಿ ವಿಧೇಯತೆಯ ಜೀವನ ಎಂದರೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳುವುದು ಅಲ್ಲ, ಬದಲಾಗಿ ದೇವರು ಮೇಲಕ್ಕೆ ಏರಿಸುವುದು. ಯಾವ ರೀತಿ ದೇವರು ನಮ್ಮೆಲ್ಲರನ್ನು ಮೇಲಕ್ಕೆ ಏರಿಸುತ್ತಾರೆ? ಅಬ್ರಹಾಮನ ವಿಧೇಯತೆಯ ಜೀವನ, ಅವರು ವಿಶ್ವಾಸದ ಪಿತಾಮಹ ಎಂದು ಅಬ್ರಹಾಮನನ್ನು ದೇವರು ಮೇಲಕ್ಕೆ ಏರಿಸುತ್ತಾರೆ. ನೋವನು ಎಲ್ಲರೂ ಅವರನ್ನು ನೋಡಿ ನಕ್ಕುವಾಗ ಅವನು ಆ ವಿಧೇಯತೆಯ ಜೀವನವನ್ನು ಒಳಗೊಂಡು ಎಲ್ಲರಿಗೂ ಒಂದು ಮಾದರಿಯಾದ ಜೀವನವನ್ನು ನಿರ್ಮಿಸಿ ಅವನು ದೇವರ ಸಂಕಲ್ಪಕ್ಕೆ ಮಾದರಿಯಾಗುವ ಹಾಗೂ ಚಿಹ್ನೆಯಾಗಿ ಜೀವನ ಮಾಡುತ್ತಾನೆ. ಅದೇ ರೀತಿ ಮಾತೆ ಮರಿಯಮ್ಮನವರು ಸಹ ವಿಧೇಯತೆಯ ಜೀವನ ಎಂದರೆ ನನ್ನನ್ನೇ ನಾನು ಮೇಲಕ್ಕೆ ಏರಿಸಿಕೊಳ್ಳುವುದು ಅಲ್ಲ, ಬದಲಾಗಿ ದೇವರು ನನ್ನನ್ನು ನನ್ನ ಆಶಯಗಳನ್ನು ಮೇಲಕ್ಕೆ ಏರಿಸುವುದೆಂಬುದಾಗಿ ಮಾತೆ ಮರಿಯಮ್ಮನವರು ಕೂಡ ನಮಗೆ ಪರಿಚಯ ಮಾಡಿಕೊಡುತ್ತಾರೆ. ಎಲ್ಲಿ ಹೋದರೂ ಸಹ ನಾನೇ ಇರಬೇಕು, ಎಲ್ಲಿ ಹೋಗಿದರೂ ಸಹ ನನ್ನದೇ ನಡೆಯಬೇಕು ಎಂಬುವಂತ ಈ ಕಾಲದಲ್ಲಿ ಮಾತೆ ವಿಧೇಯತೆಯ ಜೀವನ ಮುಖಾಂತರ ನಾನು ಎಲ್ಲಿ ಹೋದರೂ ಸಹ ದೇವರು ನನ್ನನ್ನು ಮೇಲಕ್ಕೆ ಏರಿಸುತ್ತಾರೆ ಎಂಬುವಂತ ಆ ಮನೋಭಾವ ತಾಯಿ ನಮ್ಮೆಲ್ಲರಿಗೂ ನೀಡುತ್ತಾರೆ. ಬನ್ನಿ, ಇದೇ ಆಶಯದಲ್ಲಿ ನಾವು ಕೂಡ ಮುಂದುವರಿಯೋಣ. ಅನೇಕ ಕೋರಿಕೆಗಳೊಂದಿಗೆ, ಅನೇಕ ಪ್ರೀತಿಯ ವಾತ್ಸಲ್ಯದ ಮಮತೆಯೊಂದಿಗೆ ನಾವು ತಾಯಿಯ ಬಳಿ ಬಂದಿರುತ್ತೇವೆ. ಈ ತಾಯಿ ನಮಗೆ ಕಲಿಸಿಕೊಡುವುದು ವಿಧೇಯತೆಯ ಜೀವನ. ಎಲ್ಲವನ್ನೂ ಆಗುವಂತಹ ಎಲ್ಲ ಘಟನೆಗಳನ್ನು ತಾಯಿ ಧ್ಯಾನ ಮಾಡುತ್ತಾ ದೇವರಿಗೆ ಅರ್ಪಿಸುತ್ತಾರೆ. ಈ ವಿಧೇಯತೆಯ ಜೀವನದಲ್ಲಿ ಯೇಸುವನ್ನ ನಮಗೆ ನಮ್ಮ ಪಾಪಗಳನ್ನು ಕ್ಷಮಿಸಲು, ನಮಗೆ ಒಂದು ಅತ್ಯುನ್ನತವಾದ ಜೀವನವನ್ನು ರೂಪಿಸಿಕೊಡಲು ತಾಯಿ ತಮ್ಮನ್ನೇ ತಗ್ಗಿಸಿಕೊಳ್ಳುತ್ತಾಳೆ. ಬನ್ನಿ, ನಮ್ಮ ಕುಟುಂಬಕ್ಕಾಗಿ ನಾವು ತಗ್ಗಿಸಿಕೊಳ್ಳೋಣ, ನಮ್ಮ ಬೆಳವಣಿಗೆಗಾಗಿ ನಾವು ತಗ್ಗಿಸಿಕೊಳ್ಳೋಣ, ಇತರು ನಮ್ಮ ಜೀವನದಲ್ಲಿ ಇರಬೇಕು ಎಂಬುವಂತಹ ಮನೋಭಾವವನ್ನು ಹುಟ್ಟಿಸಲು ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳಬೇಕು. ಇಲ್ಲವಾದರೆ ಸಂತ ಮದರ್ ತೆರೇಸಾ ಅವರು ಹೇಳುವ ಹಾಗೆ ಎಲ್ಲರನ್ನು ದ್ವೇಷಿಸುತ್ತಾ ಹೋದರೆ ಪ್ರೀತಿ ಮಾಡುವುದು ಯಾವಾಗ?
ಈ ಮಮತೆಯ ಕರೆಯನ್ನು ಸ್ವೀಕರಿಸುತ್ತಾ ಈ ಬಲಿಪೂಜೆಯಲ್ಲಿ ಇನ್ನಷ್ಟು ಆಳವಾಗಿ ಧ್ಯಾನಿಸುತ್ತಾ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳೋಣ. ಆಮೇನ್. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ಶ್ವಾಸಿಸುತ್ತೇನೆ. ನಮ್ಮ ಏಕಮಾತ್ರ ಪುತ್ರರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರನ್ನು ಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮನಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೊಂತಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆ ಅನುಭವಿಸಿ ಶಿಲುಬೆಗೆ ಇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು 3ನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯತೆಯನ್ನು ಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ಶ್ವಾಸಿಸುತ್ತೇನೆ. ಶರೀರ ಪುನರುತ್ಥಾನವನ್ನು ಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೇನ್. ಪ್ರಿಯರೇ, ದೀನಮೂರ್ತಿಯಾದ ಕ್ರಿಸ್ತರು ದೀನ ಮಾನವನಾಗಿ ಜನಿಸಿ ಜೀವಿಸಿ ಪ್ರಾಣತ್ಯಾಗ ಮಾಡಿದ ದೀನ ಪ್ರಾರ್ಥನೆಯನ್ನು ತೋರಿಸಿದ್ದಾರೆ. ಅವರ ಹಿಂಬಾಲಕರಾದ ನಾವೆಲ್ಲರೂ ಈ ನಿಟ್ಟಿನಲ್ಲಿ ಸಾಗಲು ಬೇಕಾದಂತಹ ಕೃಪಾವರಗಳಿಗಾಗಿ ತಂದೆ ದೇವರಲ್ಲಿ ಈಗ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ. ನಮ್ಮ ವಿಶ್ವಗುರು 14 ಲಿಯೋರವರು, ನಮ್ಮ ಮಹಾಧರ್ಮದಕ್ಷರು, ಇತರ ಮಹಾಧರ್ಮದಕ್ಷರು, ಗುರುಗಳು ಹಾಗೂ ಧಾರ್ಮಿಕ ಸಹೋದರ ಸಹೋದರಿಯರು ತಮ್ಮ ದೀನ ಸಹಜೀವನದ ಮೂಲಕ ಧರ್ಮಸಭೆಯನ್ನು ಮುನ್ನಡೆಸುವಂತೆ ಪ್ರಾರ್ಥಿಸೋಣ. ಪ್ರಭು, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಕುಟುಂಬಗಳಲ್ಲಿ ದರ್ಪದ ಬಾಳಿಕೆಗಳು ನಮ್ಮ ದಿನನಿತ್ಯದ ಜೀವನದ ಮಾನವ ದಂಡನೆಯಾಗಿದೆ. ಕ್ರಿಸ್ತರು ಕಲಿಸಿದ ದೀನತೆಯ ಮುಖಾಂತರ ನಮ್ಮನ್ನು ಕಾಪಾಡಿ ಮುನ್ನಡೆಸಲೆಂದು ನಾವು ಅವರಲ್ಲಿ ಪ್ರಾರ್ಥಿಸೋಣ. ಪ್ರಭು, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಸಮಾಜದಲ್ಲಿ ಸರಳ ದೀನ ಜೀವನ ನಡೆಸುವರೆಲ್ಲರೂ ಇತರರ ಟೀಕೆ ಟಿಪ್ಪಣಿಗಳಿಂದ ತತ್ತರಿಸಿ ಹೋಗದೆ ತಾವಿಟ್ಟ ಹೆಜ್ಜೆಯಲ್ಲಿ ದಿಟ್ಟನಾಗಿರುವಂತೆ ನಾವೆಲ್ಲರೂ ಪ್ರಾರ್ಥಿಸೋಣ. ಪ್ರಭು, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಧರ್ಮ ಕೇಂದ್ರ ಜನರೆಲ್ಲರೂ ತಮ್ಮ ನೆರೆಯವರೊಂದಿಗೆ ಸುತ್ತಮುತ್ತಲು ಸರ್ವರೊಂದಿಗೆ ಸ್ನೇಹ ಸೌಹಾರ್ದತೆಯಿಂದಲೂ ವಿನಯ ವಿನಮ್ರತೆಯಿಂದಲೂ ಜೀವಿಸುವಂತೆ ಪ್ರಾರ್ಥಿಸೋಣ. ಪ್ರಭು, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ತಂದೆಯಾದ ದೇವರೇ, ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮೂಲಕ ನಮಗೆ ಸತ್ಯ ಹಾಗೂ ನೀತಿಯ ಪಥವನ್ನು ತೋರಿಸಿದ್ದೀರಿ. ಈ ನಿಟ್ಟಿನಲ್ಲಿ ಸಾಗಲು ಬೇಕಾದ ಅನುಗ್ರಹಕ್ಕಾಗಿ ನಾವೀಗ ನಿವೇದಿಸಿರುವಂತಹ ಈ ದೀನ ಕೋರಿಕೆಗಳನ್ನು ಹರಕೆಗಳನ್ನು ಈಡೇರಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸರಿ ಸರಿ ಸ ಸ ಸ ಸ ಸರಿ ಸರಿಗ ಮರಿ ಪಾ ಕಾಣಿಕೆ ಈ ಕಾಣಿಕೆ ಸದಮಲ ಸ್ವಾಮಿಯ ಪಾದ ಚರಣಕ್ಕೆ, ಸದಮಲ ಸ್ವಾಮಿಯ ಪಾದ ಚರಣಕ್ಕೆ ಹರಸಿ ಸ್ವೀಕರಿಸಿ, ಹರಸಿ ಸ್ವೀಕರಿಸಿ, ಹರಸಿ ಅನುಗೊಳಿಸಿ. ಈ ಜಗದ ಕಣಕಣವು ನನ್ನಯ ಪ್ರಭುವಿನ ವರವು, ಅದರಲ್ಲೇ ನಾನೊಂದು ಪ್ರೀತಿಯ ಕಾಣಿಕೆ ತಂದು ಅರ್ಪಿತೆ ಅರ್ಪಿತೆ ನನ್ನೊಡೆಯನ ಪಾದ ಚರಣಕ್ಕೆ. ಅರ್ಪಿತೆ ಅರ್ಪಿತೆ ನನ್ನ ಉಸಿರಲ್ಲಿ ಬೆರೆತ ಚೇತನಕ್ಕೆ. ಕಾಣಿಕೆ ಈ ಕಾಣಿಕೆ ಸಲಮಲ ಸ್ವಾಮಿಯ ಪಾದ ಚರಣಕ್ಕೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಉಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರುಣೆಯಿಂದ ಸ್ವೀಕರಿಸಿರಿ. ಪ್ರಭು ಈ ಪವಿತ್ರ ಬಲಿಯರ್ಪಣೆಯು ರಕ್ಷಣೆಯು ಆಶೀರ್ವಾದವನ್ನು ನಮ್ಮ ಮೇಲೆ ಸದಾ ಸುರಿಸಲಿ. ಹೀಗೆ ಈ ಅರ್ಪಣೆಯು ಸಂಸ್ಕಾರಯುತವಾಗಿ ಆಚರಿಸುವುದನ್ನು ಶಕ್ತಿಯಿಂದ ನಮ್ಮಲ್ಲಿ
ಪರಿಪೂರ್ಣಗೊಳಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲಿಯೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೋ ನ್ಯಾಯವೋ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಮ್ಮ ಚಂಚಲತೆಯ ನಿಮಿತ್ತ ನಮ್ಮ ಮೇಲೆ ಮಾರುಕ ತೋರಿ ಕ್ರಿಸ್ತರ ಕನ್ಯಾ ಮರಿಯಮ್ಮನವರಲ್ಲಿ ಮನುಷ್ಯರಾಗಿ ಜನ್ಮವಿಷ್ಟು ವಿನೀತರಾದರು. ಶಿಲುಬೆಯ ಯಾತನೆಯ ಮೂಲಕ ನಿತ್ಯ ಮರಣದಿಂದ ನಮ್ಮನ್ನು ಪಾರು ಮಾಡಿದರು ಮತ್ತು ಮೃತರ ಮಧ್ಯದಿಂದ ಪರಜೀವಿತರಾಗಿ ಏಳುವುದರ ಮೂಲಕ ನಮಗೆ ನಿತ್ಯ ಜೀವ ಲಭಿಸುವಂತೆ ಮಾಡಿದರು. ಆದ್ದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಸನ ಹಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು. ಈಗ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ, ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಹಿಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ ಸಾರುತ್ತೇವೆ. ಪ್ರಭು ಪ್ರಭು
ನಿಮ್ಮ ಮರಣವನ್ನು ಸಾರುತ್ತೇವೆ ಸಾರುತ್ತೇವೆ ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ ನಿವೇದಿಸುತ್ತೇವೆ ನಿವೇದಿಸುತ್ತೇವೆ. ಆದ್ದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರಿಂದ ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೀವಿ. ಕ್ರೈಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿಯುವ ರೊಟ್ಟಿಯನ್ನು ರಕ್ಷಣೆಯುವ ಪಾತ್ರೆ ನಮಗೆ ಅರ್ಪಿಸುತ್ತೀವಿ. ಕ್ರೈಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರೊಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನಯಿಸುತ್ತೀವಿ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಮಹಾಧರ್ಮಾಧ್ಯಕ್ಷ ಪೀಠಮಚಾರ್ಯ ಅವರೊಂದಿಗೂ ಸಹಾಯಕ ಧರ್ಮಾಧ್ಯಕ್ಷರುಗಳಾದ ಸತೀಶ್ ಹಾಗೂ ಸೂಸೆನಾಥನ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ತಂದೆಯೇ, ನಮ್ಮ ಮೇಲೆಯೂ ತಾವು ದಯ ತೋರಬೇಕೆಂದು ಬೇಡಿಕೊಳ್ಳುತ್ತೇವೆ. ದೇವರ ಪೂಜ್ಯ ತಾಯಿ ಕನ್ಯಾಮರಿಯವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್, ಆಮೆನ್, ಆಮೆನ್. ರಕ್ಷಕರ ಆಜ್ಞೆಯ ಪ್ರಕಾರ ಹಾಗೂ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಾವು ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೀವಿ. ನಿಮ್ಮ ದಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗದ ಆನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತ, ನಮ್ಮ ಪ್ರೇಷಿತ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳುತ್ತೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತರ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ,
ಈಗ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು, ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು, ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರರಲ್ಲ, ಆದರೆ ತಾವು ಎಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. La 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 la. ಕಣಿವು ಜೀವಕ್ಕೆ ನಲಿವು ಭಾವಕ್ಕೆ ಕ್ರಿಸ್ತ ಜೊತೆ ಇದ್ದರೆ, ದುಡಿವೈಗಳಿಗೆ ದಣಿದ ಹೃದಯಕ್ಕೆ ಕ್ರಿಸ್ತನೇ ಆಸರೆ. ಕೊರತೆ ಇನ್ನೆಲ್ಲಿದೆ ಕ್ರಿಸ್ತ ಕುರಿಗಾಯಿಯೇ. ತಿಳಿಕೊಳಗಳ ಬಳಿಗೆ ನನ್ನ ಕ್ರಿಸ್ತ ಕರೆದೊಯ್ವರು, ಕಂಗೊಳಿಸುವ ಹಸಿರಿನ ಬಳಿ ನನ್ನ ತಂಗಿಸುವರು. ಕ್ರಿಸ್ತ ನೀರಿರಲು ಕೊರತೆ ನಾ ಕಾಣೆನು. ಸ್ವರ್ಗದಲ್ಲಿನ ಕಣಿವೆಯಲ್ಲೂ ನಾನಡೆದರು ಅಂಜೆನು. ನಿಂತಿಗರು ನನ್ನ ಕಾಯುವರು ಯೇಸು. ಸ್ವರ್ಗದಲ್ಲಿನ ಆ ಕಣಿವೆಯಲ್ಲೂ ನಾನಡೆದರು ಅಂಜೆನು. ನನಗಾಗಿ ನಿಂತಿಗರು ನನ್ನ ಕಾಯುವರು ಯೇಸು. ಮಾರ್ಗ ತೋರ್ವರು ಸನ್ಮಾರ್ಗ ನನಗದು, ಚೇತನ ನೀವರು ಚೇತನ ನನಗದು. ಕ್ರಿಸ್ತ ನೀರಿರಲು ಕೊರತೆ ನಾ ಕಾಣೆನು. ಪ್ರಾರ್ಥಿಸೋಣ. ಪ್ರಭು ಸ್ವರ್ಗೀಯ ಔತಣದ ಈ ರೊಟ್ಟಿಯಿಂದ ನಮ್ಮನ್ನು ಪುನಶ್ಚೇತನಗೊಳಿಸಿದ್ದೀರಿ. ಪ್ರೀತಿಯ ಈ ಆಹಾರವು ನಮ್ಮ ಹೃದಯಗಳನ್ನು ದೃಢಪಡಿಸಿ ನಮ್ಮ ನೆರೆಹೊರೆಯವರಲ್ಲಿ ನಿಮಗೆ ಸೇವೆ ಸಲ್ಲಿಸಲು ನಮ್ಮನ್ನು ಪ್ರೇರೇಪಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಮಾತೆ ವಿಶ್ವದಾತೆ